ಹಾಯ್ ಎಲ್ಲರಿಗೂ ನಮಸ್ಕಾರ. ಶೇರ್ ಮಾರ್ಕೆಟಿಂಗ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಸೆಪ್ಟೆಂಬರ್ 16ರ ಮಾರ್ಕೆಟ್ ಅಪ್ಡೇಟ್ನ ನೋಡೋದಾದ್ರೆ ಮಾರ್ಕೆಟ್ನಲ್ಲಿ ಇವತ್ತೊಂದು ಮಿನಿ ಕ್ರಾಶ್ ನೋಡೋದಕ್ಕೆ ಸಿಕ್ಕಿದೆ. ಸೆನ್ಸೆಕ್ಸ್ನಲ್ಲಿ 1093 ಪಾಯಿಂಟ್ಗಳ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಹಾಗೆ ನಿಫ್ಟಿ ಕೂಡ 346 ಪಾಯಿಂಟ್ಗಳಷ್ಟು ಕರೆಕ್ಟ್ ಆಗಿದೆ. ನಿಫ್ಟಿ ಮತ್ತೆ 17,500 ಲೆವೆಲ್ ಹತ್ರ ಈಗ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ. ನಿಫ್ಟಿಗೆ 17,500 ಒಂದು ಸಪೋರ್ಟ್ ಝೋನ್ ಆಗಿತ್ತು. ಆ ಒಂದು ಲೆವೆಲ್ನ ಮೇಲೆ ನಿಫ್ಟಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಬ್ಯಾಂಕ್ ನಿಫ್ಟಿಯಲ್ಲೂ ಕೂಡ ಇವತ್ತು 432 ಪಾಯಿಂಟ್ಗಳ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ನಿಫ್ಟಿ ಇವತ್ತು 17,800 ಲೆವೆಲ್ ಅಲ್ಲಿ ಓಪನ್ ಆಯಿತು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. 2:30 ಸುಮಾರಿಗೆ ಮಾರ್ಕೆಟ್ ಸ್ವಲ್ಪ ರಿಕವರ್ ಆಗಿತ್ತು. ಬಟ್ 3 ಗಂಟೆಯ ನಂತರ ಮತ್ತೆ ಒಂದು ಸೆಲ್ಲಿಂಗ್ ಪ್ರೆಷರ್ ಮಾರ್ಕೆಟ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಗಳು ಕೂಡ ಕರೆಕ್ಟ್ ಆಗ್ತಿದಾವೆ. ಇದಕ್ಕೆ ಮೇಜರ್ ರೀಸನ್ ರಿಸೆಷನ್ ನ ಭಯ. ಹಾಗೇನೆ 20 ಮತ್ತೆ 21 ಸೆಪ್ಟೆಂಬರ್ಗೆ ಫೆಡ್ ನ ಮೀಟಿಂಗ್ ಇರುತ್ತೆ. ಈ ಒಂದು ಮೀಟಿಂಗ್ ನಲ್ಲಿ 75 ಬೇಸಿಸ್ ಪಾಯಿಂಟ್ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗುತ್ತೆ ಅನ್ನುವಂತ ಒಂದು ನ್ಯೂಸ್ ಇದೆ. ಹಾಗೆ ಅಮೆರಿಕದ ಕೆಲವೊಂದಿಷ್ಟು ಅನಲಿಸ್ಟ್ ಗಳು, ದೊಡ್ಡ ದೊಡ್ಡ ಫಂಡ್ ಹೌಸಸ್ ನ ಮ್ಯಾನೇಜರ್ಸ್ ಗಳು US ನ ಇಂಟ್ರೆಸ್ಟ್ ರೇಟ್ ಏನಾದ್ರೂ 4.5% ಗೆ ಹೋದ್ರೆ ಮಾರ್ಕೆಟ್ ನಲ್ಲಿ 20% ಅಷ್ಟು ಕರೆಕ್ಷನ್ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ. ಸೊ ಆ ಒಂದು ಭಯದಿಂದ ಮಾರ್ಕೆಟ್ ನಲ್ಲಿ ಒಂದು ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತಾ ಇದೆ. ಹಾಗೆ ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತೆ ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಇವತ್ತು ನಿಫ್ಟಿ 50ಯ 50 ಸ್ಟಾಕ್ಗಳಲ್ಲಿ ಕೇವಲ 2 ಸ್ಟಾಕ್ಗಳು ಮಾತ್ರ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ಮೊದಲನೇದಾಗಿ ಇಂಡಸ್ಇಂಡ್ ಬ್ಯಾಂಕ್ 2.5% ಅಷ್ಟು ಅಪ್ಸೈಡ್ ಇಂಡಸ್ಇಂಡ್ ಬ್ಯಾಂಕ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಇಂಡಸ್ಇಂಡ್ ಬ್ಯಾಂಕ್ ನ ಬಿಸ್ನೆಸ್ ಔಟ್ಲುಕ್ ತುಂಬಾನೇ ಪಾಸಿಟಿವ್ ಇದೆ ಅಂತ ಬ್ರೋಕರೇಜ್ ಗಳು ಪ್ರಿಡಿಕ್ಷನ್ ಅನ್ನು ಕೊಟ್ಟಿದ್ದಾರೆ. ಆ ಒಂದು ರೀಸನ್ ಇಂದ ಇಂಡಸ್ಇಂಡ್ ಬ್ಯಾಂಕ್ ನಲ್ಲಿ ನೆಗೆಟಿವ್ ಮಾರ್ಕೆಟ್ ನಲ್ಲೂ ಕೂಡ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಸಿಪ್ಲಾ ಕೂಡ ಅಷ್ಟೇ 1% ಅಪ್ಸೈಡ್ ನೊಂದಿಗೆ ಇವತ್ತು ಕ್ಲೋಸ್ ಆಗಿದೆ. ಸೊ ಮಿಕ್ಕ 48 ಶೇರ್ಗಳು ಇವತ್ತು ರೆಡ್ ಅಲ್ಲಿ ಕ್ಲೋಸ್ ಆಗಿದೆ. ಅದರಲ್ಲಿ ಮೇಜರ್ ಲೂಸರ್ UPL ನೋಡೋದಕ್ಕೆ ಸಿಗ್ತದೆ. UPL ನಲ್ಲಿ 5.3% ಅಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ ಕೂಡ 5% ಅಷ್ಟು ಕರೆಕ್ಟ್ ಆಗಿದೆ. ಹಾಗೆ ಟೆಕ್ ಮಹೀಂದ್ರಾದಲ್ಲೂ ಕೂಡ ಕಂಟಿನ್ಯೂಸ್ ಆಗಿ 3 ದಿನದಿಂದ ಕರೆಕ್ಷನ್ ನೋಡೋದಕ್ಕೆ ಸಿಗ್ತದೆ. ಇವತ್ತು 4.5% ಅಷ್ಟು ಡೌನ್ ಸೈಡ್ ಅಲ್ಲಿ ಟೆಕ್ ಮಹೀಂದ್ರಾ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹಾಗೆ ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ಇವತ್ತು 4.5% ಡೌನ್ ಸೈಡ್ ನಲ್ಲಿ ಕ್ಲೋಸ್ ಆಗಿದೆ. ಇನ್ಫೋಸಿಸ್ ನಲ್ಲೂ ಕೂಡ ಕಳೆದ 3 ದಿನದಿಂದ ನಮಗೆ ಕರೆಕ್ಷನ್ ಕಾಣಿಸ್ತದೆ. ಸೊ 3 ದಿನದಲ್ಲಿ ಇನ್ಫೋಸಿಸ್ ಆಲ್ಮೋಸ್ಟ್ 11ರಿಂದ 12% ಅಷ್ಟು ಕರೆಕ್ಟ್ ಆಗಿದೆ. ಇವತ್ತು ಕೂಡ 4% ಅಷ್ಟು ಕರೆಕ್ಷನ್ ಇನ್ಫೋಸಿಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ IT ಇಂಡೆಕ್ಸ್ ನಲ್ಲಿ ತುಂಬಾನೇ ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ರಿಸೆಷನ್ ನ ನ್ಯೂಸ್ ಬಂದಾಗ IT ಕಂಪನಿಗಳಲ್ಲಿ ಜಾಬ್ ಲಾಸಸ್ ಹೆಚ್ಚಾಗುತ್ತೆ, ಬಿಸ್ನೆಸ್ ನ ಡಿಮ್ಯಾಂಡ್ ಕೂಡ ಕಮ್ಮಿ ಆಗುತ್ತೆ. ಅದೇ ಒಂದು ರೀಸನ್ ಇಂದ IT ಸೆಕ್ಟರ್ ನ ಸ್ಟಾಕ್ ಗಳಲ್ಲಿ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಿರೋದು. ಹಾಗೆ ಸೆಕ್ಟೋರಿಯಲ್ ಇಂಡೆಕ್ಸ್ ಗಳನ್ನು ಅಬ್ಸರ್ವ್ ಮಾಡಿದಾಗ ಎಲ್ಲ ಇಂಡೆಕ್ಸ್ಗಳು ಕೂಡ ಇವತ್ತು ರೆಡ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ. ನಿಫ್ಟಿ ಮೀಡಿಯಾದಲ್ಲಿ 4% ಅಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ನಿಫ್ಟಿ ರಿಯಾಲಿಟಿಯಲ್ಲೂ ಕೂಡ 3.7% ಅಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಗ್ತದೆ. ನಿಫ್ಟಿ IT ಕೂಡ 3.7% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಇವತ್ತು FIIs 3,260 ಕೋಟಿ ಅಮೌಂಟ್ ಅಷ್ಟು ಶೇರ್ಗಳನ್ನು ನೆಟ್ ಸೆಲ್ ಮಾಡಿದ್ದಾರೆ. ಹಾಗೆ DIIs ಕಡೆಯಿಂದ ಕೂಡ 36 ಕೋಟಿ ಅಮೌಂಟ್ ನ ನೆಟ್ ಸೆಲ್ಲಿಂಗ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಮಾರ್ಕೆಟ್ ಇದೇ ರೀತಿಯಲ್ಲಿ ಕರೆಕ್ಟ್ ಆಗ್ತಿದ್ರೆ DIIs ನೆಟ್ ಬಯರ್ಸ್ ಆಗ್ತಾರೆ. ಹಾಗೆ FIIs ಕಡೆಯಿಂದ ಹೆಚ್ಚಿನ ಒಂದು ಸೆಲ್ಲಿಂಗ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸೊ ವೇದಾಂತದಲ್ಲಿ ಕಳೆದ 2 ದಿನದ ಹಿಂದೆ ಸೆಮಿಕಂಡಕ್ಟರ್ ಪ್ಲಾಂಟ್ ನ ನ್ಯೂಸ್ ನೋಡೋದಕ್ಕೆ ಸಿಕ್ಕಿತ್ತು. ಹಾಗೆ ಅನಿಲ್ ಅಗರ್ವಾಲ್, ವೇದಾಂತದ ಫೌಂಡರ್, ಅವರು ಕೂಡ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟಿದ್ರು. ಸೆಮಿಕಂಡಕ್ಟರ್ ಪ್ಲಾಂಟ್ ಅನ್ನು ನಾವು ಗುಜರಾತ್ ಅಲ್ಲಿ ತರ್ತೀವಿ ಅಂತ. ಹಾಗೆ ಮಹಾರಾಷ್ಟ್ರದಲ್ಲಿ ಐಫೋನ್ ಪ್ಲಾಂಟ್ ಅನ್ನು ಕೂಡ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಈಗ ಕಂಪನಿ NSE ಮತ್ತೆ BSE ಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಈ ಒಂದು ಸೆಮಿಕಂಡಕ್ಟರ್ ಪ್ಲಾಂಟ್ ಏನಿದೆ ಅದು ವೇದಾಂತ ಅಂಡರ್ ಅಲ್ಲಿ ಬರೋದಿಲ್ಲ, ವೇದಾಂತದ ಹೋಲ್ಡಿಂಗ್ ಕಂಪನಿ ಆಗಿರುವಂತಹ ವೋಲ್ಕಾನ್ ಅನ್ನುವಂತಹ ಕಂಪನಿಯ ಅಂಡರ್ ಅಲ್ಲಿ ಬರುತ್ತೆ ಅಂತ ಅವರು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟಿದ್ದಾರೆ. ಸೊ ಈ ಒಂದು ಕ್ಲಾರಿಫಿಕೇಶನ್ ನಂತರ ವೇದಾಂತದಲ್ಲಿ ಇವತ್ತು 8% ಅಷ್ಟು ಕರೆಕ್ಷನ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಅನಿಲ್ ಅಗರ್ವಾಲ್ ಅವರು ಇಂಟರ್ವ್ಯೂ ಕೊಡಬೇಕಾದ್ರೆ ಈ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡಬಹುದಾಗಿತ್ತು. ಸೊ ಇದೆಲ್ಲ ಜಸ್ಟ್ ಬಿಸ್ನೆಸ್ ಟ್ಯಾಕ್ಟಿಕ್ಸ್ ಆಗಿರುತ್ತೆ. ಈ ರೀತಿಯ ನ್ಯೂಸ್ ಇದ್ದಾಗ ಶೇರ್ ಪ್ರೈಸ್ ನಲ್ಲಿ ಒಳ್ಳೆ ಒಂದು ಜಂಪ್ ನೋಡೋದಕ್ಕೆ ಸಿಗುತ್ತೆ. ಸೊ ಅದನ್ನೇ ಕೂಡ ಎಲ್ಲ ಕಂಪನಿಯ ಮ್ಯಾನೇಜ್ಮೆಂಟ್ ಕೂಡ ಎಕ್ಸ್ಪೆಕ್ಟ್ ಮಾಡೋದು. ಸೊ ಆ ಒಂದು ರೀಸನ್ ಇಂದ ಅವರು ಈ ರೀತಿಯ ನ್ಯೂಸ್ ಗಳನ್ನ ಕೊಡ್ತಾರೆ. ಎಸ್ಪೆಷಲಿ ವೇದಾಂತದಲ್ಲಿ ಈ ರೀತಿಯಲ್ಲಿ ಆಗ್ತಾನೆ ಇರುತ್ತೆ. ಸೊ ನಾನು ನ್ಯೂಸ್ ಅನ್ನ ಕವರ್ ಮಾಡುವಾಗ ಕೂಡ ಹೇಳಿದ್ದೆ, ಸೊ ಏನಾದ್ರೂ ಒಂದು ಪಾಸಿಟಿವ್ ನ್ಯೂಸ್ ಬಂದಾಗ ಅದರ ಬೆನ್ನಲ್ಲಿ ನಮಗೆ ಯಾವುದೋ ಒಂದು ನೆಗೆಟಿವ್ ನ್ಯೂಸ್ ಕೂಡ ನೋಡೋದಕ್ಕೆ ಸಿಗುತ್ತೆ ಅಂತ. ಸೊ ಈ ನ್ಯೂಸ್ ನಲ್ಲೂ ಕೂಡ ಅದೇ ರೀತಿಯ ಒಂದು ಇನ್ಸಿಡೆಂಟ್ ಆಗ್ತಿರೋದು ಕಾಣಿಸ್ತಿದೆ. ಸೊ ಈ ವೋಲ್ಕಾನ್ ಅನ್ನುವಂತ ಒಂದು ಹೋಲ್ಡಿಂಗ್ ಕಂಪನಿ ಏನಿದೆ ವೇದಾಂತದಲ್ಲಿ 50% ಅಷ್ಟು ಸ್ಟೇಕ್ ಅನ್ನ ಹೊಂದಿದೆ. ಸೊ ಇದು ಯಾವಾಗ ವೇದಾಂತಗೆ ಪಾಸಿಟಿವ್ ಆಗ್ತಿತ್ತು ಅಂದ್ರೆ ವೋಲ್ಕಾನ್ ಏನಾದ್ರೂ ವೇದಾಂತದ ಸಬ್ಸಿಡರಿ ಆಗಿದ್ರೆ ಆಗ ಖಂಡಿತವಾಗ್ಲೂ ವೇದಾಂತಗೆ ಇದು ಪಾಸಿಟಿವ್ ಆಗ್ತಿತ್ತು. ಸೊ ಜಸ್ಟ್ ವೇದಾಂತದಲ್ಲಿ ವೋಲ್ಕಾನ್ 50% ಅಷ್ಟು ಸ್ಟೇಕ್ ಅನ್ನ ಮಾತ್ರ ಹೊಂದಿದ್ದಾರೆ. ಸೊ ಆ ಸೆಮಿಕಂಡಕ್ಟರ್ ಪ್ಲಾಂಟ್ ನ್ಯೂಸ್ ನಿಂದ ಸ್ಟಾಕ್ ಪ್ರೈಸ್ ನಲ್ಲಿ ಏನು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿತ್ತು ಅಷ್ಟೇ ಕರೆಕ್ಷನ್ ಕೂಡ ಇವತ್ತಿನ ದಿನ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ ಮಾರ್ಕೆಟ್ ಕೂಡ ವೀಕ್ ಇತ್ತು. ಸೊ ಈ ಒಂದು ಬ್ಯಾಡ್ ನ್ಯೂಸ್ ಕೂಡ ಸ್ಟಾಕ್ ಪ್ರೈಸ್ ನಲ್ಲಿ ತುಂಬಾನೇ ಫಾಲ್ ಬರೋ ರೀತಿಯಲ್ಲಿ ಮಾಡಿದೆ. ಹಾಗೆ ಟಾಟಾ ಪವರ್ ನಲ್ಲಿ 2 ನ್ಯೂಸ್ ನಮಗೆ ನೋಡೋದಕ್ಕೆ ಸಿಕ್ತಿದೆ. ಟಾಟಾ ಪವರ್ಗೆ 612 ಕೋಟಿಯ ಒಂದು ಪ್ರಾಜೆಕ್ಟ್ ಸಿಕ್ಕಿದೆ. SJVN ಗುಜರಾತ್ ನ ಕಡೆಯಿಂದ ಈ ಒಂದು ಪ್ರಾಜೆಕ್ಟ್ ಅವರಿಗೆ ಸಿಕ್ತಿದೆ. ಸೊ ಇದು ಸೋಲಾರ್ ರಿಲೇಟೆಡ್ ಪ್ರಾಜೆಕ್ಟ್ ಆಗಿರುತ್ತೆ. ಹಾಗೆ 11 ತಿಂಗಳ ಒಳಗಾಗಿ ಈ ಒಂದು ಪ್ರಾಜೆಕ್ಟ್ ಅನ್ನ ಅಂಡರ್ಟೇಕ್ ಮಾಡ್ತೀವಿ ಅಂತ ಟಾಟಾ ಪವರ್ ನ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಹಾಗೆ ಟಾಟಾ ಪವರ್ ಒಡಿಸಾದಲ್ಲಿ 5,000 ಕೋಟಿಯಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಅಂತ ಇದ್ದಾರೆ. ಒಡಿಸಾದ ಇಂಡಸ್ಟ್ರಿಗಳಿಗೆ ರಿಲಯಬಲ್ ಪವರ್ ಅನ್ನ ಸಪ್ಲೈ ಮಾಡೋದು ಟಾಟಾ ಪವರ್ ನ ಒಂದು ಗುರಿ ಆಗಿರುತ್ತೆ.
ಟಾಟಾ ಪವರ್ನ ಅಂಡರಲ್ಲಿ ಬರುವಂತಹ ಟಾಟಾ ಪವರ್ ಡಿಸ್ಕಾಮ್ಸ್ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಸೋಲಾರ್ ಎನರ್ಜಿ, ವಿಂಡ್ ಎನರ್ಜಿಯನ್ನ ಬಳಸಿ ಇಂಡಸ್ಟ್ರಿಗಳಿಗೆ ಇವರು ಪವರ್ ಸಪ್ಲೈ ಅನ್ನ ಮಾಡ್ತಾರೆ. ಸೊ ಈಗ 5,000 ಕೋಟಿಯ ಇನ್ವೆಸ್ಟ್ಮೆಂಟ್ ಒಡಿಸಾದಲ್ಲಿ ಆಗ್ತಿರೋದು ಕಾಣಿಸ್ತಿರ್ಬೋದು. ಬಟ್ ಮುಂದಿನ 5-10 ವರ್ಷದಲ್ಲಿ ಈ ಒಂದು ಇನ್ವೆಸ್ಟ್ಮೆಂಟ್ ಇಂದ ಟಾಟಾ ಪವರ್ ಒಳ್ಳೆ ಒಂದು ಬಿಸ್ನೆಸ್ ಅನ್ನ ಜನರೇಟ್ ಮಾಡ್ತಾರೆ. ಸೊ ಟಾಟಾ ಪವರ್ ನಲ್ಲೂ ಕೂಡ ಇವತ್ತು 3.5% ಅಷ್ಟು ಡೌನ್ ಸೈಡ್ ನೋಡೋದಕ್ಕೆ ಸಿಕ್ತು. ಮಾರ್ಕೆಟ್ ನಲ್ಲಿ ವೀಕ್ನೆಸ್ ಇದೆ. ಎಲ್ಲ ಸ್ಟಾಕ್ ಗಳು ಕೂಡ ಇವತ್ತು ನೆಗೆಟಿವ್ ಸೈಡ್ ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿರ್ತವೆ ಹೆಚ್ಚಾಗಿ. ಹರ್ಷ ಇಂಜಿನಿಯರ್ಸ್ ನ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಮುಗಿದಿದೆ. QIBs 178 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಹಾಗೆ NII ಕ್ಯಾಟಗರಿಯಲ್ಲೂ ಕೂಡ 71 ಟೈಮ್ ಸಬ್ಸ್ಕ್ರಿಪ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಹಾಗೆ ರಿಟೇಲ್ ಇನ್ವೆಸ್ಟರ್ಸ್ ಗಳು ಕೂಡ 17 ಟೈಮ್ ಸಬ್ಸ್ಕ್ರೈಬ್ ಆಗಿದ್ದಾರೆ. ಎಂಪ್ಲಾಯೀಸ್ ಕ್ಯಾಟಗರಿಯಲ್ಲೂ ಕೂಡ 12 ಟೈಮ್ ನಷ್ಟು ಸಬ್ಸ್ಕ್ರಿಪ್ಷನ್ ನಮಗೆ ನೋಡೋದಕ್ಕೆ ಸಿಗ್ತಿದೆ. ಓವರ್ ಆಲ್ ಆಗಿ ಈ ಒಂದು IPO 75 ಟೈಮ್ ಸಬ್ಸ್ಕ್ರೈಬ್ ಆಗಿದೆ. ಸೊ ಇಲ್ಲಿ ಅಲಾಟ್ಮೆಂಟ್ ನ ಚಾನ್ಸಸ್ ತುಂಬಾನೇ ಕಮ್ಮಿ ಆಗುತ್ತೆ. ರಿಟೇಲ್ ಕ್ಯಾಟಗರಿಯಲ್ಲಿ ಆಲ್ಮೋಸ್ಟ್ 17 ಟೈಮ್ ಇಶ್ಯೂ ಸಬ್ಸ್ಕ್ರೈಬ್ ಆಗಿದೆ. ಸೊ 17 ಜನರಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಅಲಾಟ್ಮೆಂಟ್ ಆಗುವಂತ ಸಾಧ್ಯತೆಗಳು ಇರುತ್ತೆ. ಹಾಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈಗಲೂ ಕೂಡ ಸ್ಟ್ರಾಂಗ್ ಆಗಿದೆ. ದಿನ ನಮಗೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಜಾಸ್ತಿ ಆಗ್ತಿರೋದು ಕಾಣಿಸ್ತಿದೆ. 235 245 ರೂಪಾಯಿಯ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇವತ್ತು ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಲಿಸ್ಟಿಂಗ್ ಡೇನ ದಿನ ನಾವು 10,500 11,000 ರೂಪಾಯಿವರೆಗೂ ಗೇನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದಾಗುತ್ತೆ. ಸೊ ಬಾಬಾ ರಾಮದೇವ್ ಮುಂದಿನ 5 ವರ್ಷದಲ್ಲಿ ಪತಂಜಲಿಯ 4 IPOಗಳನ್ನು ನಾವು ತರ್ತೀವಿ ಅಂತ ಹೇಳಿದರೆ. ಸೊ ಸದ್ಯಕ್ಕೆ ಪತಂಜಲಿ ಫುಡ್ಸ್ ಅನ್ನುವಂಥ ಕಂಪನಿ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿದೆ. ಸೊ ರುಚಿ ಸೋಯಾವನ್ನ ಪತಂಜಲಿ ಗ್ರೂಪ್ ಅಕ್ವೈರ್ ಮಾಡ್ಕೊಂಡಿದ್ರು. ಸೊ ಆ ಒಂದು ಕಂಪನಿ ಈಗ ಮಾರ್ಕೆಟ್ನಲ್ಲಿ ಟ್ರೇಡ್ ಆಗ್ತಿದೆ. ಮುಂದಿನ 5 ವರ್ಷದಲ್ಲಿ ಅವರು ಪತಂಜಲಿ ಆಯುರ್ವೇದ, ಪತಂಜಲಿ ಮೆಡಿಸಿನ್, ಪತಂಜಲಿ ವೆಲ್ನೆಸ್ ಹಾಗೆ ಪತಂಜಲಿ ಲೈಫ್ ಸ್ಟೈಲ್ ಈ 4 IPOಗಳನ್ನು ತರ್ತೀವಿ ಅಂತ ಹೇಳಿದರೆ. ಸೊ ಎಲ್ಲ ಬಿಸ್ನೆಸ್ ಗಳನ್ನ ಓನ್ ಮಾಡೋದು ಆಚಾರ್ಯ ಬಾಲಕೃಷ್ಣ ಆಗಿರ್ತಾರೆ. ಸೊ ಇವರು ಬಾಬಾ ರಾಮದೇವ್ ಅವರ ಪಾರ್ಟ್ನರ್. ಹಾಗೆ ಅವರ ನೆಟ್ ವರ್ತ್ $2.1 ಬಿಲಿಯನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಅಂದ್ರೆ ಆಲ್ಮೋಸ್ಟ್ 16,000 ಕೋಟಿಯ ನೆಟ್ ವರ್ತ್ ಅನ್ನ ಆಚಾರ್ಯ ಬಾಲಕೃಷ್ಣ ಅವರು ಹೊಂದಿದ್ದಾರೆ. ಹಾಗೆ ಪತಂಜಲಿ ಫುಡ್ ನ ಟೋಟಲ್ ಮಾರ್ಕೆಟ್ ಕ್ಯಾಪ್ 50,000 ಕೋಟಿ ಅರೌಂಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಮುಂದಿನ 5 ವರ್ಷದಲ್ಲಿ ಈ 4 IPOಗಳು ಬಂದ್ಮೇಲೆ 5 ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ರೀಚ್ ಆಗುತ್ತೆ ಅಂತ ಬಾಬಾ ರಾಮದೇವ್ ಅವರು ಹೇಳಿದ್ದಾರೆ. ಸೊ ಇವತ್ತು ನೆಗೆಟಿವ್ ಮಾರ್ಕೆಟ್ ನಲ್ಲಿ ಕೂಡ ಪತಂಜಲಿ ಫುಡ್ಸ್ ಒಳ್ಳೆ ಒಂದು ಪಾಸಿಟಿವ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಜಸ್ಟ್ ಈ ಒಂದು ನ್ಯೂಸ್ ನ ಬೇಸಿಸ್ ಮೇಲೆ ಪತಂಜಲಿ ಫುಡ್ ಅಲ್ಲಿ ಎಂಟ್ರಿನ ತಗೊಳ್ಳೋದಕ್ಕೆ ಹೋಗಬೇಡಿ. ಸೊ ಇದು 5 ವರ್ಷದ ಸ್ಟೋರಿ ಆಗಿರುತ್ತೆ. ಸೊ 5 ವರ್ಷದಲ್ಲಿ ಈ ಎಲ್ಲ ಪ್ಲಾನ್ಸ್ ಗಳು ಚೇಂಜ್ ಕೂಡ ಆಗುವಂತ ಸಾಧ್ಯತೆಗಳು ಇರುತ್ತೆ. ಸೊ UPL ಮತ್ತೆ ಕ್ಲೀನ್ ಮ್ಯಾಕ್ಸ್ ಅನ್ನುವಂಥ ಕಂಪನಿ ಒಂದು ಕೊಲಾಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. UPL ಒಂದು ಅಗ್ರಿಕಲ್ಚರಲ್ ಕೆಮಿಕಲ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕಂಪನಿ ಆಗಿರ್ತಾರೆ. ಹಾಗೆ ಅವರಿಗೆ ಪವರ್ ನ ಅವಶ್ಯಕತೆ ಕೂಡ ಇರುತ್ತೆ. ಸೊ ಯೂಶಲಿ ಈ ರೀತಿಯ ಕಂಪನಿಗಳು ಪವರ್ ಪ್ಲಾಂಟ್ ನ ಜೊತೆಯಲ್ಲಿ ಕೊಲಾಬ್ರೇಷನ್ ಅನ್ನ ಮಾಡಿಕೊಂಡು ಆ ಪವರ್ ಪ್ಲಾಂಟ್ ಗಳಿಂದ ಪವರ್ ಅನ್ನ ಜನರೇಟ್ ಮಾಡ್ತಿರ್ತಾರೆ. ಸೊ ಈಗ ಗ್ರೀನ್ ಎನರ್ಜಿ ಕಡೆ ಹೆಚ್ಚಿನ ಒಂದು ಫೋಕಸ್ ಇರೋದ್ರಿಂದ ಕ್ಲೀನ್ ಮ್ಯಾಕ್ಸ್ ಅನ್ನುವಂಥ ಒಂದು ಕಂಪನಿಯ ಜೊತೆಯಲ್ಲಿ UPL ಕೊಲಾಬ್ರೇಷನ್ ಅನ್ನ ಮಾಡ್ಕೊಂಡಿದ್ದಾರೆ. ಸೊ ಕ್ಲೀನ್ ಮ್ಯಾಕ್ಸ್ ನ ಪವರ್ ಪ್ಲಾಂಟ್ ಗಳಲ್ಲಿ ಪವರ್ ಜನರೇಷನ್ ಆಗುತ್ತೆ. ಸೊ ಅದನ್ನು ಅವರು UPL ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಸೊ UPL ಇವತ್ತು 5% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ ಮಾರ್ಕೆಟ್ ನ ವೀಕ್ನೆಸ್ ಕಾರಣದಿಂದ UPL ನಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ACC ಮತ್ತೆ ಅಂಬುಜಾ ಸಿಮೆಂಟ್ ಅಲ್ಲಿ ಆಲ್ಕಿಮ್ ಗ್ರೂಪ್ ಏನು ಹೋಲ್ಡಿಂಗ್ ಅನ್ನು ಹೊಂದಿದ್ರು ಅದನ್ನು ಅವರು ಸಕ್ಸಸ್ಫುಲ್ ಆಗಿ ಅದಾನಿ ಗ್ರೂಪ್ ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಈ ಒಂದು ಸ್ಟೇಕ್ ಸೇಲ್ ನ ಟೋಟಲ್ ವ್ಯಾಲ್ಯೂ $6.4 ಬಿಲಿಯನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. 63% ನಷ್ಟು ಹೋಲ್ಡಿಂಗ್ ಅನ್ನ ಹೋಲ್ಕಿಮ್ ಅಂಬುಜಾ ಸಿಮೆಂಟ್ ಅಲ್ಲಿ ಹೊಂದಿದ್ರು. ಹಾಗೆ ಅಂಬುಜಾ ಸಿಮೆಂಟ್ 50% ನಷ್ಟು ಹೋಲ್ಡಿಂಗ್ ಅನ್ನ ACC ಅಲ್ಲಿ ಹೊಂದಿದ್ರು. ACC ಅಲ್ಲಿ ಅದಾನಿ ಗ್ರೂಪ್ ಕೂಡ 4.48% ಹೋಲ್ಡಿಂಗ್ ಅನ್ನ ಡೈರೆಕ್ಟ್ ಆಗಿ ಹೊಂದಿದ್ದಾರೆ. ಸೊ ಅದಾನಿ ಗ್ರೂಪ್ ನ ಕಡೆಯಿಂದ ಇದೊಂದು ಒಳ್ಳೆ ಡೀಲ್ ಅಂತಾನೆ ಹೇಳ್ಬೋದಾಗುತ್ತೆ. ಅಂಬುಜಾ ಸಿಮೆಂಟ್ ಅನ್ನು ಅವರು 385 ಪ್ರೈಸ್ ನಲ್ಲಿ ಬೈ ಮಾಡ್ಕೊಂಡಿದ್ದಾರೆ. ಅದು ಕೂಡ 63% ನಷ್ಟು ಸ್ಟೇಕ್. ಹಾಗೆ ACC ಅಲ್ಲಿ 2,300 ಪ್ರೈಸ್ ನಲ್ಲಿ ಬೈಯಿಂಗ್ ಕಾಣಿಸ್ತಿದೆ. ಈಗ ACC 2,628 ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಿದೆ. ಹಾಗೆ ಅಂಬುಜಾ ಸಿಮೆಂಟ್ 518 ಪ್ರೈಸ್ ನಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಸೊ ಓವರ್ ಆಲ್ ಒಳ್ಳೆ ಒಂದು ಡೀಲ್ ಅನ್ನ ಅದಾನಿ ಗ್ರೂಪ್ ಮಾಡ್ಕೊಂಡಿದ್ದಾರೆ. ಹಾಗೆ ಸಿಮೆಂಟ್ ಸೆಕ್ಟರ್ ಅಲ್ಲಿ ತಮ್ಮ ಒಂದು ಹೋಲ್ಡಿಂಗ್ ಅನ್ನು ಅವರು ಸ್ಟ್ರಾಂಗ್ ಮಾಡ್ಕೊಂಡಿದ್ದಾರೆ. ಸೊ ಗೌತಮ್ ಅದಾನಿ ಅವರು ರೀಸೆಂಟ್ ಆಗಿ ವರ್ಲ್ಡ್ ನ 3ನೇ ರಿಚೆಸ್ಟ್ ಪರ್ಸನ್ ಆಗಿದ್ರು. ಸೊ ಈಗ ಅವರು ಜೆಫ್ ಬೆಜೋಸ್ ಅವರನ್ನ ಹಿಂದೆ ಹಾಕಿ 2ನೇ ಸ್ಥಾನಕ್ಕೆ ಜಂಪ್ ಆಗಿದ್ದಾರೆ ಅಂತ ಫೋರ್ಬ್ಸ್ ನ ಡೇಟಾ ನೋಡೋದಕ್ಕೆ ಸಿಗ್ತದೆ. ಸೊ ಟೋಟಲ್ ಗೌತಮ್ ಅದಾನಿ ಅವರ ವೆಲ್ತ್ ಈಗ $155.7 ಬಿಲಿಯನ್ ಆಗಿದೆ. ಸೊ ಒಂದ್ ಕಡೆ ಅಮೆಜಾನ್ ಶೇರ್ ಪ್ರೈಸ್ ನಲ್ಲಿ ನಮಗೆ ತುಂಬಾನೇ ಫಾಲ್ ನೋಡೋದಕ್ಕೆ ಸಿಗ್ತದೆ. ಅಮೆರಿಕನ್ ಮಾರ್ಕೆಟ್ಸ್ ನಲ್ಲಿ ವೀಕ್ನೆಸ್ ಇದೆ. ಬಟ್ ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಒಳ್ಳೆ ಒಂದು ಪಾಸಿಟಿವ್ ಮೊಮೆಂಟಮ್ ನಿನ್ನೆವರೆಗೂ ನಮಗೆ ನೋಡೋದಕ್ಕೆ ಸಿಕ್ಕಿತ್ತು. ಇವತ್ತು ಅದಾನಿ ಎಂಟರ್ಪ್ರೈಸಸ್ ಬೆಳಿಗ್ಗೆ ಒಳ್ಳೆ ಒಂದು ಓಪನಿಂಗ್ ಅನ್ನ ಪಡ್ಕೊಂಡಿತ್ತು. 3,850 ಪ್ರೈಸ್ ನ ಅರೌಂಡ್ ಅಲ್ಲಿ ಟ್ರೇಡ್ ಆಗ್ತಿತ್ತು. ಬಟ್ ಅಲ್ಲಿಂದ ಒಂದು ಪ್ರಾಫಿಟ್ ಬುಕಿಂಗ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಹಾಗೆ ಅದಾನಿ ಎಂಟರ್ಪ್ರೈಸಸ್ LIC ಮತ್ತೆ ITC ಯ ಮಾರ್ಕೆಟ್ ಕ್ಯಾಪ್ ಅನ್ನ ಇವತ್ತು ಬೀಟ್ ಮಾಡಿತ್ತು. ಹಾಗೆ ಟಾಪ್ 10 ಮೋಸ್ಟ್ ವ್ಯಾಲ್ಯೂಯಬಲ್ ಕಂಪನಿಗಳ ಲಿಸ್ಟ್ ನಲ್ಲಿ ಈಗ ಅದಾನಿ ಎಂಟರ್ಪ್ರೈಸಸ್ ನೋಡೋದಕ್ಕೆ ಸಿಗ್ತಾ ಇದೆ. ಅದಾನಿ ಗ್ರೂಪ್ ನ ಸ್ಟಾಕ್ ಗಳಲ್ಲಿ ಗೌತಮ್ ಅದಾನಿ ಅವರು ಹೆಚ್ಚಿನ ಒಂದು ಹೋಲ್ಡಿಂಗ್ ಅನ್ನು ಹೊಂದಿದ್ದಾರೆ. ಈ ಶೇರ್ ಪ್ರೈಸಸ್ ಜಾಸ್ತಿ ಆಗ್ತಿದ್ದಂಗೆ ಅವರ ವೆಲ್ತ್ ಕೂಡ ಜಾಸ್ತಿ ಆಗೋದು ಕಾಣಿಸುತ್ತೆ. ಹಾಗೆ ನಂಬರ್ 1 ರಿಚೆಸ್ಟ್ ಪರ್ಸನ್ ಈಗ ಎಲಾನ್ ಮಸ್ಕ್ ನಮಗೆ ನೋಡೋದಕ್ಕೆ ಸಿಗ್ತಾರೆ. ಟೆಸ್ಲಾದ ಫೌಂಡರ್. ಸೊ ಇವರ ಟೋಟಲ್ ವೆಲ್ತ್ $273 ಬಿಲಿಯನ್ ಆಗಿರುತ್ತೆ. ಸೊ ಈ ಒಂದು ಫಿಗರ್ ಅನ್ನ ಬೀಟ್ ಮಾಡೋದಕ್ಕೆ ಸದ್ಯದಲ್ಲಿ ಯಾರ ಕೈಲಿ ಕೂಡ ಆಗೋದಿಲ್ಲ. ಟೆಸ್ಲಾದ ಶೇರ್ ಪ್ರೈಸ್ ನಲ್ಲಿ ಏನಾದರೂ ತುಂಬಾನೇ ಫಾಲ್ ನಮಗೆ ನೋಡೋದಕ್ಕೆ ಸಿಕ್ಕಿದ್ರೆ ಆಗ ಎಲಾನ್ ಮಸ್ಕ್ ಅವರು ಸೆಕೆಂಡ್ ಪೊಸಿಷನ್ಗೆ ಬರುವಂತ ಸಾಧ್ಯತೆಗಳು ಇರುತ್ತೆ.
ಟ್ರೈ ಡೇಟಾ ಪ್ರಕಾರ ಜುಲೈನಲ್ಲಿ ಭಾರತಿ ಏರ್ಟೆಲ್ 5 ಲಕ್ಷ ಹೊಸ ಕಸ್ಟಮರ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಹಾಗೆ ರಿಲಯನ್ಸ್ ಜಿಯೋ 29,50,000 ಹೊಸ ಮೊಬೈಲ್ ಸಬ್ಸ್ಕ್ರೈಬರ್ಸ್ ಗಳನ್ನ ಆಡ್ ಮಾಡ್ಕೊಂಡಿದ್ದಾರೆ. ಹಾಗೆ ವೊಡಾಫೋನ್ ಐಡಿಯಾ 15 ಲಕ್ಷ ಸಬ್ಸ್ಕ್ರೈಬರ್ಸ್ ಗಳನ್ನ ಕಳ್ಕೊಂಡಿದ್ದಾರೆ. ಇವತ್ತು ಭಾರತಿ ಏರ್ಟೆಲ್ ರಿಲಯನ್ಸ್ ಎರಡು ಸ್ಟಾಕ್ ಪ್ರೈಸ್ ನಲ್ಲಿ ನಮಗೆ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಮಾರ್ಕೆಟ್ ವೀಕ್ ಇತ್ತು, ಆ ಒಂದು ರೀಸನ್ ಇಂದ ಕರೆಕ್ಷನ್ ನೋಡೋದಕ್ಕೆ ಸಿಗ್ತಾ ಇದೆ. ಆಂಧ್ರ ಪ್ರದೇಶನ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಮರಾಜ ಬ್ಯಾಟರೀಸ್ ನ 3 ಪ್ಲಾಂಟ್ ಗಳನ್ನ ಕ್ಲೋಸ್ ಮಾಡಬೇಕು ಅಂತ ಕ್ಲೋಸರ್ ನೋಟಿಸ್ ಅನ್ನ ಕೊಟ್ಟಿದ್ರು. ಹಾಗೆ ಈ ಒಂದು ಕೇಸ್ ಹೈಕೋರ್ಟ್ ನಲ್ಲಿ ಕೂಡ ನಡೀತಾ ಇತ್ತು. ಹೈಕೋರ್ಟ್ ಆಂಧ್ರ ಪ್ರದೇಶ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಆರ್ಡರ್ ನ ಎಕ್ಸ್ಟೆಂಡ್ ಮಾಡಿ ಸಸ್ಪೆನ್ಷನ್ ಆರ್ಡರ್ ನ ಕಂಟಿನ್ಯೂ ಮಾಡಿದೆ. ಸೊ ಮುಂದಿನ ಆದೇಶ ಬರೋವರೆಗೂ ಆಂಧ್ರ ಪ್ರದೇಶನ 3 ಪ್ಲಾಂಟ್ ಗಳು ಕೂಡ ಕ್ಲೋಸ್ ಆಗಿರುತ್ತೆ. ಸೊ ಇದು ಅಮರಾಜ ಬ್ಯಾಟರೀಸ್ ಗೆ ಸ್ವಲ್ಪ ನೆಗೆಟಿವ್ ಆಗುತ್ತೆ. ಸೊ ಅವರ ಪ್ರೊಡಕ್ಷನ್ ಸ್ವಲ್ಪ ಕಮ್ಮಿ ಆಗುವ ಸಾಧ್ಯತೆ ಇರುತ್ತೆ. ಸೊ ಇದರ ಒಂದು ಇಂಪ್ಯಾಕ್ಟ್ ಮುಂದಿನ ಕ್ವಾರ್ಟರ್ಲಿ ರಿಸಲ್ಟ್ ಅಲ್ಲಿ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು. ಸೊ ಇವತ್ತು ಅಮರಾಜ ಬ್ಯಾಟರೀಸ್ 5% ಡೌನ್ ಸೈಡ್ ನೊಂದಿಗೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ.